ನಾನು ತಿಪ್ಪಣ್ಣ ಜಾನಕಲ್ ಅಂತ ರೀ DSS ಭೀಮಬಾಣ ತಾಲೂಕು ಅಧ್ಯಕ್ಷರು. ಸರ್, ಇದು ಬಸ್ಸಿಂದು ಸಿದ್ದರಾಮಯ್ಯ ಸಾಹೇಬ್ರು ಬಸ್ಸಿಂದ ಮಾಡ್ಯಾರಲ್ಲ ಫ್ರೀ, ಇದು 100% ತಪ್ಪು. ಬಸ್ ಚಾರ್ಜ್ ಫ್ರೀ ಮಾಡಿದೆ ಅಂದ್ರೆ ಹೆಣ್ರು ಬದುಕ್ತಾರ, ಮಕ್ಕಳು ಬದುಕ್ತಾರ. ಮಕ್ಕಳಿಗೆ 10 ರೂಪಾಯಿ ರೊಕ್ಕ ಕೊಡೋಕ್ಕಾಗ್ತದ? ಏನು ಇಲ್ಲಾಂದ್ರೆ ಖರ್ಚಿಗೆ ಏನು ಮಾಲ್ ತಗೊಂಡೋಗಿ ತಿನ್ನೋಕ್ಕಾಗ್ತದ? ಹೆಣ್ಮಕ್ಳು ಬರೀ ಬಸ್ ಚಾರ್ಜ್ ಫ್ರೀ ಆಗ್ಯದಂದು ಎಲ್ಲಿಗೆ ಬೇಕಲ್ಲಿಗೆ 2 ದಿನ 3 ದಿನ ಹೋಗಿ ಗಂಡ ಹೆಂಡ್ರಿಗೆ ಜಗಳ ಹಾಕಿಸಿ ಎಷ್ಟೋ ಮಂದಿ ತಾಳಿ ಸಂಸಾರ ಹೊರದೋಗ್ಯಾವ. ಅದು ಬಸ್ ಚಾರ್ಜ್ ಯಾಕೆ ಫ್ರೀ ಮಾಡಬೇಕು? ಸಣ್ಣವ್ರಿಗೆ ಯಾರು ದೊಡ್ಡವ್ರಿಗೆ ಯಾರು ಯಾಕೆ ಮಾಡ್ಬೇಕು? ಅದು ಇವ್ರಿಗೆ ಬುದ್ಧಿಲ್ಲ, ಹಂಗೆ ಮಾಡಬಾರ್ದು ಅನ್ನೋದು. ರೊಕ್ಕ ಇಲ್ಲ, ರೊಕ್ಕ ಬಂದಿಲ್ಲ, ಆ ತಿಪ್ಪಲು ಬಿಡ್ತೀವಿ, ಈ ತಿಪ್ಪಲು ಬಿಡ್ತೀವಿ, ಆ ಕಾರ್ಡ್ ತೆಗೆಯೋದು, ಈ ಕಾರ್ಡ್ ತೆಗೆಯೋದು, ಆ ಬಸ್ಸು ಗೃಹಲಕ್ಷ್ಮಿ ಮಾಡೋದು, ಮತ್ತು ಶಕ್ತಿ ಕಾರ್ಡ್ ಮಾಡೋದು, ಇವೆಲ್ಲ ಕಾರ್ಡ್ಗಳು ಯಾಕೆ ಮಾಡ್ಬೇಕು? ಇವೆಲ್ಲ ಯಾಕೆ ಮಾಡ್ಬೇಕು? ಯಾಕೆ ತಡ್ಕೋಬೇಕು? ಯಾರ ಪಾಡಿಗೆ ಅವ್ರು ರೊಕ್ಕ ಕೊಡ್ತಾರೆ, ಯಾರ ಪಾಡಿಗೆ ಅವ್ರು ತಿರುಗಾಡ್ತಾರೆ. ಒಬ್ಬೊಬ್ಬರು ರೊಕ್ಕ ಕೊಟ್ಟು ತಿರುಗಾಡಿದ್ರೆ ಏನು ಅವ್ರಿಗೆ ಕೆಟ್ಟ ಮೇಲೆ ಬರ್ತಾರೆ, ಅವ್ರು ದುಡಿತಾರೆ, ಅವ್ರು ತಿರುಗಾಡ್ತಾರೆ. ಇದನ್ನು ಸರ್ಕಾರ ಬರ್ಬೇಕಂತ ನಾವು ಈ ಥರ ಮಾಡಿದ್ರೆ ನಮ್ಮದೇ ಸರ್ಕಾರ ಬರ್ತದೆ, ಕಾಂಗ್ರೆಸ್ ಸರ್ಕಾರ. ಏನಿತ್ತು ಮಾಡೋದಲ್ಲ ಭ್ರಮಣ ಅದು. ಹಿಂಗೆಲ್ಲ ಏನು ಬರೋಂಗಿಲ್ಲ ಸರ್ಕಾರ. ಒಂದು ಸ್ವಲ್ಪ ಕಾಂಗ್ರೆಸ್ ಬರ್ತವೆ, ಒಂದು ಸ್ವಲ್ಪ BJP ಬರ್ತವೆ, ಒಂದು ಸ್ವಲ್ಪ JDS ಬರ್ತವೆ. ಆತ ಎಷ್ಟು ಬಾಯಾಗ ದಿವಸ ಅನ್ನ ತಕ್ಕರೆ ತುಪ್ಪ ಮಾಡಿ ಬಾಯಾಗಿಟ್ರೂ ಬರಲ್ಲ. ಬರೋದಿದ್ರು ಬರ್ತದ, ಹೋಗೋದಿದ್ರು ಹೋಗ್ತದ. ಈ ಥರ ಬಸ್ ಪಾಸ್ ಮಾಡಿದ್ದು ಇವಾಗ ಈ ಇಮ್ಮಿಡಿಯೇಟ್ಲಿ ತೆಗೆದು ಯಾರೇ ಇರಲಿ, ಗಂಡ್ಮಕ್ಳು ಇರಲಿ, ಹೆಣ್ಮಕ್ಳು ಇರಲಿ, 60 ವರ್ಷದವ್ರಿಗೆ ಮಾಡಬೇಕು. ಸರ್ಕಾರನ ಉಳಿಸ್ಬೇಕು. 60 ವರ್ಷದವ್ರಿಗೆ ಮಾಡಲಿ, ನಿನ್ನ ರೊಕ್ಕ ಮಾಡಲಿ. 60 ವರ್ಷದವ್ರಿಗೆ 5,000 ರೂಪಾಯಿ ಮಾಡಲಿ, ತಿಂಗಳಿಗೆ 5,000 ರೂಪಾಯಿ ರೊಕ್ಕನೂ ಮಾಡಲಿ, ಬಸ್ ಚಾರ್ಜ್ ಫ್ರೀನೂ ಮಾಡಲಿ. ಅವ್ರಿಗೆ ಯಾಕಂತ ಕೇಳಿ ಮಕ್ಕಳು ಸೇರೋದಲ್ಲ. ಆಮೇಲೆ ಏನಾದ್ರು ಮಗಳು ಕೊಟ್ಟಿರ್ತಾರ, ದೂರೂರಿಗೆ ಹೋಗಿ ಮಾತಾಡಿಸಿ ಬರೋದಿರ್ತದ. ಆಮೇಲೆ ತನ್ನ ಮಕ್ಕಳು ಸೇರ್ಲಿಕ್ರ ಮಗನ ತಲೆ ಹಳೆಯನ ತಲೆ ಹೋಗಿರ್ತಾರ, ಮಗಳು ತಲೆ ಹೋಗಿರ್ತಾರ. ಅವ್ರು ತಿಪ್ಪಲಿದ್ದಂಗೆ ಅವ್ರು ಹೋಗಿ ಬದುಕ್ತಾರ. ಪುಣ್ಯಾತ್ಮ ಮಾಡ್ಯಾನಪ್ಪ, ಹಿಂಗೆ 60 ವರ್ಷ ಆಗ್ಯದ, ನಮ್ಮ ಕೈಕಲ್ಲಿ ಮೆತ್ತಗಾಗಿ ಅವ್ರು ಸೇರೋಲ್ಲ ಅಂತನ ಅವ್ರು ಮಾಡಿದ್ರೆ ಸಿದ್ದರಾಮಯ್ಯಗೆ ನೆನೆಸ್ತಾರ. ಇದು ಸಣ್ಣ ಹುಡ್ರಿಗೆ ಯಾರೋ, ದೊಡ್ಡ ಹುಡ್ರಿಗೆ ಯಾರೋ, ಸಾಲಿ ಹುಡ್ರಿ ಯಾರೋ, ಮುದಿಯೋರು ಯಾರೋ, ಹಂಗಾಮದಕ್ಕೆ ಯಾರೋ, ಇಂತಿಂತವ್ರಿಗೆ ಮಾಡಿದ್ರೆ ಆಫೀಸರಿಗೆ ನೌಕರಿ ಪಗಾರ ಜಾಸ್ತಿ ಮಾಡ್ಬೇಕಂತ ಹೇಳ್ತಾನ. ಒಬ್ಬೊಬ್ಬ ಆಫೀಸರು ಕೊಳ್ಳಾಗ ಒಂದೊಂದು ಗೆಜ್ಜೆ ಸರ ಇದ್ದಂಗೆ ಇದಾವೆ, ಬಂಗಾರ ಸರ. 5 ಬಂಗಾರ ಬಳೆ ಹಾಕ್ಯಂದಾರ. ಅವ್ರು 4 ಆಯ್ತವ್ರು ತೆಗೆದ್ರೆ 26 ದಿನ ದುಡಿತಾರ. 26 ದಿನಕ್ಕೆ 70,000-70,000 ಪಗಾರ ಅದ. ಇಲ್ಲಿ 1 ವರ್ಷ ಗೊಬ್ಬರ ಎಣ್ಣೆ ಹಾಕಿ ಬೆಳೆದ್ರೆ ರೈತರಿಗೆ 20,000 ಉಳಿಯೋದು ಗತಿಲ್ಲ. 10 ಎಕರೆ ಹೊಲ ಮಾಡಿದ್ರ. ಮತ್ತೆ ನೌಕರಿದಾರಿ ಪಗಾರ ಹೆಚ್ಚಿಗೆ ಅಂತ ರೊಕ್ಕ ಹೆಚ್ಚಿಗಿದ್ರೆ ಸರ್ಕಾರದಾಗ ಇರಲ್ರಿ, ಸಾಲ ಮಾಡ್ಲಾರ್ದಾಗ. ಇಂತಿಂಥವು ಯಾಕೆ ದಿನ ಒಂದು ಗೇನ್ಸ್ ಹೇಳ್ತಾರೆ. ಒಳ್ಳೇದು ಮಾಡ್ಬೇಕು. ಯಾವ್ದು ಆಲೋಚನೆ ಮಾಡಿ ಕೇಸಿ ಒಬ್ಬೊಬ್ಬರು ಒಂದೊಂದು ಮಾತು ಹೇಳಿಕೆ ದಿನ ಒಂದು ಗೇನ್ಸ್ ಏನು ಮಾಡಿದ್ರ. ಈಗ ಬಸ್ ಚಾರ್ಜ್ ಫ್ರೀ ಹಾಕಿಸಿ ಎಷ್ಟು ಮಂದಿ ಹೆಣ್ಮಕ್ಳು ಬರ್ತಾರೆ. ಗುಣಮಕ್ಳಿಗೆ ನಿಂದ್ರಕ್ಕೆ ಜಾಗಲ್ಲ, ರೊಕ್ಕ ನಾವು ಕೊಡ್ಬೇಕು, ನಿಂತ್ಕೊಂಡು ಹೋಗ್ಬೇಕು. 60 ವರ್ಷದವ್ರಿಗೆ ಮಾಡಿಬಿಡ್ಲಿ. 60 ವರ್ಷದವ್ರು ಮಂಗಳೂರು ಹೋಗ್ಲಿ, ಧರ್ಮಸ್ಥಳ ಹೋಗ್ಲಿ, ಶ್ರೀಶೈಲ ಹೋಗ್ಲಿ, ಎಲ್ಲಿಗೆಲ್ಲ ತಿರುಗಾಡಲ್ಲ. ಅವ್ರು 60 ವರ್ಷದವ್ರು ಫ್ರೀ 5,000 ರೂಪಾಯಿ ರೊಕ್ಕ ಮಾಡಲಿ, ಬಸ್ ಫ್ರೀ ಮಾಡಲಿ. 60 ವರ್ಷದವ್ರಿಗೆ ಮಾತ್ರ ಮಾಡಲಿ, ಉಳಿದವ್ರಿಗೆಲ್ಲರೂ ತೆಗೆದುಬಿಡ್ಲಿ ಅಷ್ಟೇ.